ಇಲ್ಲ ಮುಸ್ಕುದಾರಿ ಇದಾನಲ್ಲ ಅವನ್ನ ದುಡ್ಡು ಕೊಟ್ಟು ಕರ್ಕೊಂಬಂದಂಗಿದೆ, ಇನ್ನೇನೂ ಅಲ್ಲ. ಅವನಲ್ಲ ನಮಗೆ ಇಂಪಾರ್ಟೆಂಟ್, ಅವನಿಂದ ಯಾರು ಮಾಡಿಸ್ತಾ ಇದ್ದಾರೆ ಇವ್ರು ಇಂಪಾರ್ಟೆಂಟ್. ಇದಕ್ಕೆ ವಿದೇಶಿದ ಹಣ ಎಲ್ಲಿಂದ ಬರ್ತಾ ಇದೆ? ಇಷ್ಟೊಂದು ಮಾಡ್ತಾ ಇದ್ದಾರಲ್ಲ, ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ಗಳು. ಒಂದು ಚಾನಲ್ ನಡೆಸಬೇಕಾದ್ರೆ ಎಷ್ಟು ಕಷ್ಟ. ಇವರೆಲ್ಲ ಯೂಟ್ಯೂಬ್ಗಳು ಅದು ಇದ್ದು ನೂರಾರು ಮಾಡ್ಕೊಂಬಿಟ್ಟಿದ್ದಾರೆ. ಇದಕ್ಕೆಲ್ಲ ದುಡ್ಡು ಸ್ಪಾನ್ಸರ್ ಯಾರು? ಇದು ದೊಡ್ಡ ಷಡ್ಯಂತ್ರ. ಈ ಧರ್ಮಸ್ಥಳದ ಒಂದು ಮಂಜುನಾಥನ್ಗೆ ಅವೇಳನ ಮಾಡಬೇಕು ಅಂತ ಹೂಡಿರುವಂಥ ದೊಡ್ಡ ಷಡ್ಯಂತ್ರ. ಅದು ಈ ಸರ್ಕಾರದಲ್ಲಿ ಆಗ್ತಾ ಇದೆ, ಕಾಂಗ್ರೆಸ್ ಸರ್ಕಾರ, ಬೇರೆ ಯಾವ ಸರ್ಕಾರದಲ್ಲಾಗಿಲ್ಲ. 20 ವರ್ಷ 25 ವರ್ಷ ಅಂತ ಹೇಳಿದ್ರೆ ಹಿಂದೆ ಜನತಾದಳ ಸರ್ಕಾರ ಇತ್ತು, BJP ಸರ್ಕಾರ ಇತ್ತು. ಈಗ ಮಾತ್ರ ಆಗ್ತಾ ಇದೆ ಅಂತಂದರೆ ಇದು ಅಲ್ಲಿ ಸಿದ್ದರಾಮಯ್ಯನವರ ಸುತ್ತಮುತ್ತ ಇರ್ತಕ್ಕಂಥ ಈ ಟಿಪ್ಪು ಗ್ಯಾಂಗ್ ಏನಿದೆ ಅವರು. ಯಾಕಂದ್ರೆ ಅವನು ಭಾಳ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇರೋನು ಯಾರೋ, ಅವನ ಹೆಸರು ಸಮೀರ್, ಅವನು ಟಿಪ್ಪು ಗ್ಯಾಂಗೆ. ಈ ಸಮೀರನು ಕೂಡ ಟಿಪ್ಪು ಗ್ಯಾಂಗೆ. ಪಕ್ಕ ಇವರೆಲ್ಲ ವ್ಯವಸ್ಥಿತವಾಗಿ ಸಂಚಲನ ಮಾಡ್ತಾ ಇದ್ದಾರೆ. ಇದು ಬಯಲಾಗಬೇಕು. ಈ SIT ಏನು ಮಾಡಿದ್ದಾರೆ ಅದನ್ನು ಇಲ್ಲಿಗೆ ನಿಲ್ಲಿಸಬಾರ್ದು. ಇವರು ಯಾರು? ಇವನು ಮುಸ್ಕುದಾರಿ ಇದ್ದಾನ, ಅವನ ಹಿಂದೆ ಇರೋರು ಯಾರು? ಇವ್ರಿಗೆ ದುಡ್ಡು ಎಲ್ಲಿಂದ ಸಪ್ಲೈ ಆಯಿತು? ಈಗ ಮಾಡೋಕ್ಕೆ ಪ್ರೇರಣೆ ಕೊಟ್ಟವ್ರು ಯಾರು? CMಗೆ ಕನ್ವಿನ್ಸ್ ಮಾಡಿದವ್ರು ಯಾರು? ಇವೆಲ್ಲನೂ ಕೂಡ ಬಯಲಿಗೆ ಬರಬೇಕಾಗಿದೆ. ಈ ಸರ್ಕಾರಕ್ಕೆ ನಿಜಕ್ಕೂ ಈ ಕಾಳಜಿ ಇದ್ದರೆ, ಧರ್ಮದ ಬಗ್ಗೆ ಕಾಳಜಿ ಇದ್ದರೆ ಕೂಡಲೇ ಇದನ್ನು NIಗೆ ಒಪ್ಪಿಸ್ಬೇಕು. ಯಾಕಂದರೆ ವಿದೇಶಿ ಹಣ ಎಲ್ಲಿ ಬಂದಿದೆ, ಯಾರ್ಯಾರು ಕೊಟ್ಟಿದ್ದಾರೆ, ಇವರು ಈ ಥರ ಇನ್ನೆಲ್ಲೆಲ್ಲಿ ಯಾವ್ಯಾವ ದೇಶಕ್ಕೆ, ಇದೊಂದೇ ದೇವಸ್ಥಾನ ಅಲ್ಲ, ಇನ್ನೆಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನಕ್ಕೆ ಸ್ಕೆಚ್ ಹಾಕ್ಕೊಂಡಿದ್ದಾರೆ ಅದನ್ನು ಬಯಲಾಗಬೇಕಲ್ಲ, ಅದನ್ನು ಬಯಲಾಗಬೇಕು. ಆ ದೃಷ್ಟಿಯಿಂದ ಇದನ್ನು NIಗೆ ಒಪ್ಪಿಸಿ ತನಿಖೆ ಮಾಡಿಸ್ಬೇಕು. ನಮಗೆ ಈ ತನಿಖೆ ಇಲ್ಲೇನು ಮಾಡ್ತಾ ಇದ್ದಾರೆ, ಇದು ಇಲ್ಲಿಗೆ ಮುಚ್ಚೋಗ್ತೈತೆ ಅಂತ ಅನಿಸುತ್ತೆ. ಅದಕ್ಕೆ NI ಕೊಡಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದೀವಿ.